KL ಅಶೋಕ್ ಅವರು ಶಿವಮೊಗ್ಗ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. KL ಅಶೋಕ್ ಅವರಿಗೆ ಬ್ರೇಕ್ಗಿಂತ ಮುಂಚೆ ತೇಜಸ್ವಿನಿ ಶ್ರೀರಮೇಶ್ ಅವರು ಒಂದು ಪ್ರಶ್ನೆಯನ್ನು ಕೇಳಿದರು. KL ಅಶೋಕ್ ಅವರು ಹೇಳ್ತಾರೆ, ಒಂದು ವೇಳೆ ಗೋ ಹತ್ಯೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿದರೆ ದೇಶದ ತುಂಬ ಗೋವುಗಳಾಗ್ತವೆ, ನಗರದ ತುಂಬ ಗೋವುಗಳಾಗಿ ಹೋಗ್ತವೆ. ಆದ್ದರಿಂದ ಗೋ ಹತ್ಯೆಯನ್ನು ನಿಷೇಧಿಸುವುದು, ಸಂಪೂರ್ಣವಾಗಿ ನಿಷೇಧಿಸುವುದು ಅನೈಸರ್ಗಿಕವಾದಂಥ ಕ್ರಮ ಆಗುತ್ತೆ ಅನ್ನುವಂಥ ಮಾತನ್ನು ಅದಕ್ಕೆ KL ಅಶೋಕ್ ಅವರಿಗೆ ತೇಜಸ್ವಿನಿ ಅವರು ಹೇಳಿದ್ರು, ದೇಶದ ಜನಸಂಖ್ಯೆ 130 ಕೋಟಿ ಆಗಿದೆ, ಹಾಗಂತ ನರಹತ್ಯೆಯನ್ನು ಒಪ್ಕೊಂಡು ಬಿಡ್ತೀರಾ ತಾವು? ನರಹತ್ಯೆಗೆ ಒಪ್ಪಿಗೆ ಕೊಡಬೇಕಾ? ವಯಸ್ಸಾಯಿತು ಅನ್ನುವಂಥ ಕಾರಣಕ್ಕೆ ನಮ್ಮ ತಂದೆ ತಾಯಿನ ಮನೆಯಿಂದ ಹೊರಗೆ ಹಾಕ್ತೀವ ನಾವು ಅಂತ. ನೋಡಿ, ಇದು ಮರ್ಡರ್ ಅಲ್ಲ, ಇದನ್ನ ತಿನ್ನೋದು, ಇದನ್ನ ಸಾಯಿಸೋದು. ಇದು ಹತ್ಯೆ ಇಲ್ಲ, ಜಾನುವಾರು ಹತ್ಯೆ ಅಲ್ಲ. ಕುರಿನ ಹತ್ಯೆ ಮಾಡ್ತೀವಿ, ಕೋಳಿನ ಹತ್ಯೆ ಮಾಡ್ತೀವಿ, ಮೀನನ್ನ ಹತ್ಯೆ ಮಾಡ್ತೀವಿ ಅಂತ ನಾವೆಲ್ಲೂ ಹೇಳೋದಿಲ್ಲ. ಇಡೀ ನಮ್ಮ ಭಾರತದಲ್ಲಿ ಬರೀ ಜಾನುವಾರನ್ನ ಮಾತ್ರ ತಿಂತಿರೋದಲ್ಲ, ಎತ್ತು ಎಮ್ಮೆ ಕೋಳಿಗಳನ್ನು ಮಾತ್ರ ತಿಂತಿರೋದಲ್ಲ, ಕುರಿನೂ ತಿಂತಾರೆ. ಹಾಗಾದ್ರೆ ಕುರಿಗಳ ಜನಸಂಖ್ಯೆ ಹೆಚ್ಚಿಗೆ ಆಗಿಬಿಟ್ರೆ, ಕುರಿಗಳನ್ನು ತಿನ್ಬಿಟ್ರೆ, ತಾಯಿನ ತಂದೆ ವಯಸ್ಸಾದ ಕುರಿನ ತಿಂದರೆ, ಹಾಗಾದ್ರೆ ವಯಸ್ಸಾದನ ಕುರಿನ ತಿನ್ಬೇಕು ಅಂತ ಹೇಳೋ ವಾದನ ಅದನ್ನ ತಂದೆ ತಾಯಿಗೆ ವಿಸ್ತರಿಸೋದು ಬಹಳ ಅದೊಂದು ತರ್ಕಬದ್ಧವಾದಂಥ ವಾದ ಅಲ್ಲ. KL ಅಶೋಕ್ ಅವರೇ, ಗೋವುಗಳ ಬಗ್ಗೆ ಒಂದು ಭಾವನಾತ್ಮಕ ಸಂಬಂಧ ನಮ್ಮ ಸಮಾಜಕ್ಕೆ ಇದೆ, ತಾವು ಒಪ್ಕೊಳ್ತೀರಿ ಅಂದ್ಕೊಳ್ತೀನಿ ನಾನು. ಇದು ಸುತ್ತಿ ಬಳಸಿ ಮಾತಾಡೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮನೇಲಿ ಜಾನುವಾರು ಸಾಕ್ತಾರೆ ಇಲ್ವಾ ಅಜಿತ್ ಅವರೇ? ನಮ್ಮನೇಲಿ ಜಾನುವಾರು ಸಾಕ್ತಾರೆ. ನಾವು ಮುದಿ ಜಾನುವಾರುಗಳನ್ನ ಸಾಕಿ ಅದನ್ನು ಅದನ್ನು ಪೂಜೆ ಮಾಡುವಷ್ಟು ನಮ್ಮ ಭಾರತ ದೇಶದ ಬಹುತೇಕ ಸಣ್ಣ ಮತ್ತು ಮಧ್ಯಮ ರೈತಾಪಿಗೆ ಸಾಕಾಗಲ್ಲ. ಅದನ್ನ ಮಾರಿಯೇ ಹೊಸ ಜಾನುವಾರನ್ನ ಕೊಂಡ್ಕೋಬೇಕಾಗತ್ತೆ. ಮತ್ತು ಎತ್ತುಗಳೇನಿದಾವೋ, ಈ ಜರ್ಸಿ ಎತ್ತುಗಳ ಅವುಗಳ ಕರುಗಳನ್ನ ಅವು ಕೃಷಿಗೆ ಉಪಯೋಗ ಬರೋದಿಲ್ಲ. ಇದನ್ನ ಮಾಡೋದು ಸಹಜವಾದಂಥ ಪ್ರಾಕೃತಿಕವಾದಂಥ ಒಂದು ನ್ಯಾಯ. ಮತ್ತು ಅದನ್ನು ತಿನ್ನೋರು ಮುಸ್ಲಿಮರು ಮಾತ್ರ ಅಲ್ಲ, ಅದನ್ನು ನಾಗಾಲ್ಯಾಂಡು, ಮೇಘಾಲಯ, ಮಿಜೋರಾಂ, ಹಿಂದೂ ಮುಸ್ಲಿಂ ಅಂತ ತಾವು ಹೇಳ್ತಾ ಇದ್ದೀರಿ ಸರ್. ನಮ್ಮ ಚರ್ಚೆಯಲ್ಲಿ ಯಾವ ಪ್ಯಾನಲಿಸ್ಟ್ ಹಿಂದೂ ಮುಸ್ಲಿಂ ಅನ್ನುವಂತ ಮಾತನ್ನ ತಂದಿಲ್ಲ. KL ಅಶೋಕ್ ಅವರೇ, ಬರ್ತೀನಿ ನಾನು ನಿಮಗೆ. ದಯಾನಂದ ಸ್ವಾಮೀಜಿ ಬರ್ತೀನಿ ನಾನು, ಒಂದೇ ನಿಮಿಷದಲ್ಲಿ ಬರ್ತೀನಿ ನಾನು, ಒಂದೇ ನಿಮಿಷದಲ್ಲಿ ಬರ್ತೀನಿ. ಶ್ರೀರಾಮಚಂದ್ರಾಪುರ ಮಠದಿಂದ ಒಂದೇ ನಿಮಿಷ ಬರ್ತೀನಿ. ಶ್ರೀರಾಮಚಂದ್ರಾಪುರ ಮಠದಿಂದ ರಾಘವೇಶ್ವರ ಶ್ರೀಗಳು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಗಳೇ ನಮಸ್ಕಾರ. ಗೋ ಸಂತತಿಯ ರಕ್ಷಣೆಗೆ ತಾವು ರಾಜ್ಯದಾದ್ಯಂತ ಪ್ರವಾಸವನ್ನು ಕೈಗೊಂಡ್ರಿ. ಇತ್ತೀಚೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಗೋ ಸಂತತಿಗೆ ಮೇವು ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಸಾವಿರಾರು ಮೆಟ್ರಿಕ್ ಟನ್ ಮೇವನ್ನು ಕಳಿಸುವಂಥ ಕೈಂಕರ್ಯದಲ್ಲಿ ಕೂಡ ತಾವು ತೊಡಗಿಸಿಕೊಂಡ್ರಿ. ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಸಂಪೂರ್ಣ ಗೋಹತ್ಯೆ ನಿಷೇಧ ಮಾಡೋದಕ್ಕೆ ಒಂದು ಹೆಜ್ಜೆಯನ್ನು, ಒಂದು ದೃಢವಾದ ಹೆಜ್ಜೆಯನ್ನು ಮುಂದಿಟ್ಟಿದ್ದಾರೆ. ತಮ್ಮ ಪ್ರತಿಕ್ರಿಯೆ ಏನು ಶ್ರೀಗಳಿಗೆ? ನಮಗಿದು ಶತಮಾನದ ಸುವಾರ್ತೆ, ಪ್ರಶ್ನೆನೇ ಇಲ್ಲ. ಬಹುಶಃ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಮೊದಲನೇ ಭಾಷಣದಲ್ಲಿ ಜವಾಹರ್ಲಾಲ್ ನೆಹರು ಹೇಳಬೇಕಾಗಿತ್ತು ಇದನ್ನ ತಂದ್ಕೊಡ್ತೀನಿ. ನಾವು 70 ವರ್ಷದ ನಂತರ ಇವತ್ತು ಆಗ್ತಾ ಇದೆ ಆ ಕೆಲಸ. ತುಂಬ 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 ಸಂತೋಷ ಪಡ್ತೀವಿ. ನಾವು ಬದುಕಬೇಕು, ಅದು ಅನಿವಾರ್ಯ, ಅದು ಅತ್ಯಗತ್ಯ, ನಾವು ಒಪ್ಕೋತೀವಿ. ಆದರೆ ಯಾರನ್ನೋ ಕೊಂದಲ್ಲ, ಯಾರನ್ನೋ ತಿಂದಲ್ಲ, ಯಾವುದಕ್ಕೂ ಹಿಂಸೆ ಮಾಡಿಯಲ್ಲ. ನಾವು ಸಹಜವಾಗಿ ಬದುಕಬೇಕು. ಲೀವ್ ಆ್ಯಂಡ್ ಲೆಟ್ ಲೀವ್, ಆ ಪಾಲಿಸಿ ನಾವು ಬರಬೇಕು. ನಾವು ಬದುಕಬೇಕು, ಬೇರೆಯವ್ರಿಗೂ ಬದುಕೋಕೆ ಅವಕಾಶ ಕೊಡಬೇಕು. ನಮಗೆಷ್ಟು ಬದುಕೋಕೆ ಹಾಕಿದೆಯೋ ಗೋವುಗಳಿಗೂ ಅಷ್ಟೇ ಬದುಕೋಕೆ ಹಾಕಿದೆ. ಅವುಗಳು ಬದುಕಲಿ, ಏನೀಗ? ಎಸ್ ಶ್ರೀಗಳ, ನಮ್ಮ ಚರ್ಚೆಯನ್ನು ತಾವು ನೋಡ್ತಾ ಇದ್ದೀರಿ ಅಂದ್ಕೊಳ್ತೀನಿ. ಚರ್ಚೆಯಲ್ಲಿ ಮತ್ತೆ ಪ್ರಸ್ತಾಪ ಆಗ್ತಾ ಇರುವಂಥದ್ದು, ಶಫೀವುಲ್ಲಾ ಸಾಹೇಬ್ ಅವರು ಮತ್ತೆ ಹೇಳ್ತಾರೆ, ಅದು ಸತ್ಯ ಅನ್ನೋದಾದ್ರೆ ಎಲ್ಲ ಪ್ರಾಣಿ ಹತ್ಯೆಯನ್ನು ನಿಷೇಧಿಸಿ ಬಿಡಿ, ಮಾಂಸಾಹಾರ ನಿಷೇಧ ಆಗಲಿ, ಗೋಗಳ ಬಗ್ಗೆ ಯಾಕೆ ವಿಶೇಷ ಪ್ರೀತಿ ಇಟ್ಕೊಂಡಿದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲ, ಪ್ರೀತಿ ನಾವು ಯಾವ್ದ್ರ ಬಗ್ಗೆ ಇಟ್ಕೊಳ್ಬೇಕು ಅಂತ ಬೇರೆ ಯಾರು ಹೇಳೋ ಸಂದರ್ಭನೇ ಇಲ್ವಲ್ಲ. ಅವ್ರವ್ರಿಗೆ ಪ್ರೀತಿ ಸಹಜವಾಗಿರುತ್ತೆ. ನೀನ್ ಯಾಕೆ ಇದನ್ನ ಪ್ರೀತಿಸ್ತಿ ಅಂತ ಅಂದ್ರೆ ಏನನ್ನೋದು ಪ್ರೀತಿ ಬಂತು. ಈಗ ನೋಡಿ, ಈಗ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಬಂದಿದ್ದು ಬಹಳ ಸಂತೋಷ. ಇವತ್ತು ಬಂದಿರೋ ಕಾನೂನಲ್ಲಿ ಇವತ್ತೇನೋ ನಿಯಮ ಬಂದಿದೆ, ಆ ನಿಯಮದಲ್ಲಿ ಬರೀ ಗೋವುಗಳು ಮಾತ್ರ ಇಲ್ಲ, ಅಲ್ಲಿ ಎಮ್ಮೆಗಳು ಇದಾವೆ, ಕೋಣಗಳು ಇದಾವೆ, ಒಂಟೆನೂ ಇದೆ, ಬೇರೆ ಪ್ರಾಣಿಗಳು ಇದಾವೆ, ಬರೀ ಗೋವುಗಳು ಮಾತ್ರ ಅಂತೇನಿಲ್ಲ. ಅಲ್ಲ ಅಜಿತ್, ಇಲ್ಲಿ ತುಂಬಾ ಶಫೀವುಲ್ಲಾ ಅವರು ಬೇರೆ ಪ್ರಾಣಿಗಳ ಹತ್ಯೆಯನ್ನು ಮಾಡ್ಲಿ ಅಂತ ಹೇಳ್ತಾ ಇದಾರಲ್ವಾ. ಬೇರೆ ಪ್ರಾಣಿಗಳು ಯಾವತ್ತು ಮನುಷ್ಯನ ಜೊತೆಯಲ್ಲೇ ಬದುಕಿನ ಜೊತೆಯಲ್ಲೇ ಇರಲಿಲ್ಲ. ಅದು ಈಗ ಹಸು ಇದೆಯಲ್ಲ, ಒಂದ್ ನಿಮಿಷ, ಹಸು ಇದೆಯಲ್ಲ, ಹಸು ರೈತನ ಮನೆಯಲ್ಲಿ ಅಥವಾ ಪ್ರತಿಯೊಬ್ಬ ವ್ಯಕ್ತಿಯ ಮನೆಯಲ್ಲಿ ಕೊಡುತ್ತದೆ. ಅವರ ರಾಘವೇಶ್ವರ ಶ್ರೀಗಳು
ಒಬ್ಬ ಸಂತರಾಗಿ ಸಂಸಾರವಿಲ್ಲದೆ ಕಾವಿ ತೊಟ್ಟು ಈ ಜಗದ ಗೊಡವೆ ಬೇಡ ಅಂತಕ್ಕಂಥವ್ರು ಇಡೀ ಗೋವುಗಳನ್ನ ಸಾಕುವಂತ ಕೈಂಕರ್ಯದಲ್ಲಿ ತೊಡಗಿದ್ದಾಗ ಈ ಸಮಾಜದಲ್ಲಿ ಯಾವ ರೀತಿಯ ಒಂದು ಶಕ್ತಿಗಳನ್ನ ಇವತ್ತು ನೋಡ್ತಾ ಇದ್ದೀರಿ? ಯಾವ ರೀತಿ ಅಂತಂದ್ರೆ ತೇಜೋವಧೆ ಮಾಡ್ತಕ್ಕಂಥದ್ದು, ಅಂಥವ್ರನ್ನ ಮುಗಿಸ್ತಕ್ಕಂಥದ್ದು, ಜೈಲಿಗೆ ಕಳಿಸ್ತಕ್ಕಂಥದ್ದು, ಸುಳ್ಳು ಆಪಾದನೆ ಹೊರಿಸ್ತಕ್ಕಂಥದ್ದು, ಈ ಷಡ್ಯಂತ್ರಗಳು ಯಾಕೆ ಅಂತ ಹೇಳಿ. ಭಾರತ ದೇಶದಲ್ಲಿ ನಾವು ಹಿಂದೂಗಳಿರೋದು ಭಾರತ ದೇಶದಲ್ಲಿ, ಬೇರೆ ಇಲ್ಲ ನಮ್ಗೆ ಯಾವುದು ಜಾಗ. ನಾವು ಇನ್ನೊಬ್ಬರ ವಿರುದ್ಧ ಅಲ್ಲ, ನಮ್ಮ ಹಕ್ಕುಗಳಿಗಾಗಿ ನಮ್ಮ ಭಾವನೆಗಳನ್ನ ನಮ್ಮ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತಕ್ಕಂಥದ್ದು ತಪ್ಪೇ. ವಿತಂಡವಾದ ಯಾಕೆ ಮಾಡ್ತೀರಿ? ಒಳ್ಳೆಯದನ್ನ ನೀವು ಸ್ವೀಕಾರ ಮಾಡಿ. ಮನುಷ್ಯರನ್ನೀಗ ನರಹತ್ಯೆ ಮಾಡ್ತಕ್ಕಂಥದ್ದು ಒಂದು ದೇಶದಲ್ಲಿ, ಗಡಾಫಿ ಇರುವಂತ ದೇಶದಲ್ಲಿ, ಸದ್ದಾಂ ಹುಸೇನ್ ಇರುವಂತ ದೇಶದಲ್ಲಿ, ಕಳ್ತನ ಮಾಡಿದ್ರೆ ಕೈ ಕತ್ತರಿಸುವ ದೇಶದಲ್ಲಿ ನೀವು ಮಾತನಾಡೋದಿಲ್ಲ. ಅಥವಾ ಸಾವಿರಾರು ಟೆಂಪಲ್ಗಳನ್ನ ನಾಶ ಮಾಡಿದ ಕಡೆ ನೀವು ಮಾತನಾಡೋದಿಲ್ಲ. ಇಲ್ಲಿ ನಾವು ಇನ್ನೊಬ್ಬರ ವಿರುದ್ಧ ಹೋಗೋದಿಲ್ಲ, ನಮ್ಮ ದೇಶದಲ್ಲಿ ನಮ್ಮ ಭಾವನೆಗಳಿಗೆ ಗೌರವ. ರಾಘವೇಶ್ವರ ಹೇಳಿದಂತ ಮಾತು, ಯಾವ ಪ್ರಾಣಿ ನಮಗೆ ಪ್ರೀತಿ ಅನ್ನೋದು. ಒಂದೇ ನಿಮಿಷ ಸರ್, ಒಂದೇ ನಿಮಿಷ ನಾನು ಬರ್ತೀನಿ. ರಾಘವೇಶ್ವರ ಹೇಳುವಂತದ್ದು, ನಾಳೆ ದಿನ ಯಾರಾದ್ರೂ ನಾವು ಕುರಿ ಪ್ರೇಮಿಗಳ ಸಂಘದವರು ಕುರಿ ಹತ್ಯೆಯನ್ನ ನಿಷೇಧಿಸಬೇಕು ಅಂತ ಹೋರಾಟ ಮಾಡಿದ್ರೆ ಅವ್ರದ್ದೇನು ಅಬ್ಜೆಕ್ಷನ್ ಇಲ್ಲ. ಯಾವುದೇ ಪ್ರಾಣಿನ ಯಾರು ಕೆಲಸ ಮಾಡಬಾರ್ದು ಅಂತ ಹೇಳೋದಕ್ಕೆ ನನ್ಗೇನು ಅಧಿಕಾರ ಇಲ್ಲ, ನಾನು ಕೇಳ್ತಾ ಇಲ್ಲ, ಅದಕ್ಕೆ ಪ್ರಶ್ನಿಸ್ತಾ ಇಲ್ಲ. ಡೆಫಿನೆಟ್ಲಿ ಐ ವೆಲ್ಕಮ್ ಯುವರ್ ಪ್ರೀತಿ. ಏನು ಅದು ನಾನೇನು ಹೇಳ್ತಾ ಇದ್ದೇನೆ, ನಮ್ಮ ಮೇಲೆ ಅದನ್ನ ಹೇರಬೇಡಿ. ಮುಸಲ್ಮಾನರು ನೋಡಿ, ಎಲ್ಲ ಪ್ರಾಣಿಗಳು ಒಂದೇ. ಮುಸಲ್ಮಾನರಿಗೆ ಪ್ರಾಣಿಗಳಿಗೆ ದೇವರಾಗಿ ಕಾಣ್ತಾರೆ ಅಂದ್ರೆ ಅದು ನೀವು ಕಾಣ್ಕೊಳ್ಳಿ, ನಮಗೆ ದೇವ್ರು ಅಂತ ಕಾಣಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಹೇರಬೇಡಿ. ಪ್ರಾಣಿನ ನೀವೆಷ್ಟು ಪ್ರೀತಿ ಮಾಡ್ತೀರೋ ಅಷ್ಟೇ ನಾವು ಪ್ರೀತಿಸ್ತೇವೆ, ಎಲ್ಲ ಮುಸಲ್ಮಾನರು ಪ್ರೀತಿಸ್ತಾರೆ. ಆದ್ರೆ ಪ್ರಾಣಿನ ಒಂದು ಮೂಕ್ ಪ್ರಾಣಿಯಾಗಿ ಕಾಣ್ತಾರೆ. ಅದರಲ್ಲಿ ಸೆಲೆಕ್ಟಿವ್ ಆಗಿ ಬರೀ ಗೋವುಗಳನ್ನ ಮಾತ್ರ ನೀವು ಇದು ಮಾಡ್ತಾ ಇರೋದು ಸರಿಯಲ್ಲ. ಎಲ್ಲಾ ಪ್ರಾಣಿಗಳು ನಿಷೇಧ ಮಾಡಿ ಸರ್ಕಾರ ಮಾಡಿರೋದು ಸಮಾಜ ವಿರೋಧಿ, ಸಮಾಜದಲ್ಲಿ ರೈತ ವಿರೋಧಿ. ತನ್ನ ಹಸುನ, ತನ್ನ ಎತ್ತನ್ನ ಅದು ನಿರುಪಯುಕ್ತ ಆದಾಗ ಯಾರಿಗೂ ಮಾರಕ್ಕಾಗದೆ ಮಾಡಿದೆ ಸರ್ಕಾರ. ಇದು ರೈತ ವಿರೋಧಿ ಆಜ್ಞೆ ಆಗಿರುತ್ತೆ. ತಾವೊಂದು ಮಾತನ್ನ ಹೇಳಿದ್ರಿ, ನಮ್ಮ ಮೇಲೆ ಹೇರಬೇಡಿ, ನಮ್ಮ ಮೇಲೆ ಹೇರಬೇಡಿ ಅನ್ನುವಂತ ಮಾತು. ಹೇರಬೇಡಿ ಅಂದ್ರೆ ಯಾವ್ದನ್ನ ಪ್ರೀತಿಸ್ಬೇಕು ಯಾವ್ದನ್ನ ಪ್ರೀತಿಸಬಾರ್ದು ಅಂತ ಹೇರೋದು ಬೇಡ. ನಾವು ದೇವರಾಗಿ ಅದನ್ನ ಕಾಣಿ ಅಂತ ಹೇಳೋದು ಇಸ್ಲಾಂ ದೇಶಗಳಲ್ಲಿ ಮನುಷ್ಯರ ತರ ಕಾಣ್ತಾ ಇಲ್ಲ, ಅದ್ರ ಬಗ್ಗೆ ಮಾತನಾಡಿ ಮೊದಲು. ರಾಘವೇಶ್ವರ ಒಂದು ಪ್ರತಿಕ್ರಿಯೆ ತಗೊಂಡು ಕಳಿಸ್ತೀನಿ. ರಾಘವೇಶ್ವರ ಬೇರೆ ಕಡೆ ಹೊರಡ್ತಾ ಇದ್ದಾರೆ, ರಾಘವೇಶ್ವರ ಬೇರೆ ಕಡೆ ಹೊರಡ್ತಾ ಇದ್ದಾರೆ, ರಾಘವೇಶ್ವರ ಬೇರೆ ಕಡೆ ಹೊರಡ್ತಾ ಇದ್ದಾರೆ. ಎಸ್ ರಾಘವೇಶ್ವರ ಸ್ವಾಮೀಜಿ ಸರ್, ನನಗೆ ಅಜಿತ್ ಅವ್ರ ಒಂದು ಪ್ರಶ್ನೆ ಇದೆ, ದಯವಿಟ್ಟು. ಗೋವು ಮತ್ತು ನಿರುಪಯೋಗಿ ಎರಡು ಶಬ್ದ ಜೊತೆಗೆ ಹೋಗೋದಿಲ್ಲ. ಗೋವು ಎಂದೂ ನಿರುಪಯೋಗಿ ಅಲ್ಲ, ಕೊನೆ ಉಸಿರಿನವರೆಗೂ ಉಪಯೋಗಿನೇ ಅದು. ಯಾಕೆಂದ್ರೆ ಅದು ಕೂಡ ಮೂತ್ರ, ಅದು ಕೊಡೋ ಸಗಣಿ ಕೊನೆಯವರೆಗೂ ಉಪಯೋಗ ಕೊಡುತ್ತೆ. ನಮಗೆ ಇವತ್ತು ಕರೆಂಟ್ ಬೇಕು, ನಮಗೆ ಇವತ್ತು ಗ್ಯಾಸ್ ಬೇಕು, ನಮಗೆ ಇವತ್ತು ಒಳ್ಳೆ ಗೊಬ್ಬರ ಬೇಕು, ಮೆಡಿಸಿನ್ಸ್ ಬೇಕು, ಕಾಸ್ಮೆಟಿಕ್ಸ್ ಬೇಕು. ಇದೆಲ್ಲವೂ ಗೋಮೂತ್ರ ಗೋಮೇದಿಂದ ಬರುತ್ತೆ, ಬೆಲೆ ಇದೆ ಅದಕ್ಕೆ. ಆ ಬೆಲೆ ರೈತನಿಗೂ ಉಪಯೋಗ ಆಗಂಥದ್ದು, ರೈತ ಸಂಪನ್ನ ಆಗ್ತಾನೆ ಅದರ ಮೂಲಕವಾಗಿ. ಹಾಗಾಗಿ ಗೋವ ನಿರುಪಯುಕ್ತ ಅನ್ನೋ ಶಬ್ದನೇ ಇಲ್ಲ. ಒಂದು ವೇಳೆ ದಯವಿಟ್ಟು ರೈತ ಏನ್ ಮಾಡ್ಬೇಕು ಅದನ್ನ ಹೇಳಿ. ಅದು ಹಾಲು ಕೊಡೋದು ನಿಲ್ಲಿಸಿದಾಗ ಅಥವಾ ಒಂದ್ ಎತ್ತು ಅದು ಇದನ್ನ ನೇಗಿಲು ಕಟ್ಟಕ್ ಆಗದಿದ್ದಾಗ ರೈತ ಏನ್ ಮಾಡ್ಬೇಕು ಅದನ್ನ ಹೇಳಿ. ಸರ್ಕಾರ ಸಾಕ್ಲಿ, ಯಾಕಂದ್ರೆ ನಮ್ಮ ಇರುವಿಕೆಗೆ ಏನು ತೊಂದರೆ ಇಲ್ಲ. ಗೋಮೂತ್ರ ಗೋಮಯಗಳು, ಗೋಮೂತ್ರಕ್ಕೆ ಹಾಲಿಗಿಂತ ಜಾಸ್ತಿ ಬೆಲೆ ಇದೆ, ಗೋಮಯಕ್ಕೂ ತುಂಬಾ ಬೆಲೆ ಇದೆ. ಅದನ್ನ ಮಾರಿ ತುಂಬಾ ಚೆನ್ನಾಗಿ ಜೀವನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ಯಾವುದೇ ನಾವು ಈಗಾಗಲೇ ಘೋಷಣೆ ಮಾಡಿದ್ದೀವಿ, ಇಡೀ ಕರ್ನಾಟಕದಲ್ಲಿ ಯಾವುದೇ ರೈತನಿಗೆ ಗೋವು ಸಾಕಾಗದೇ ಇರೋ ಪರಿಸ್ಥಿತಿ ಬಂದ್ರೆ, ಅದು ಗೋವಾಗಿದ್ರೆ, ಗೋವು ಸಾಕಾಗದೇ ಇರೋ ಪರಿಸ್ಥಿತಿ ಬಂದ್ರೆ ರಾಮಚಂದ್ರಾಪುರ ಮಠ ಇದೆ. ಇಡೀ ರಾಜ್ಯದ ನೆಟ್ವರ್ಕ್ ಇದೆ. ಯಾವುದೇ ಬೀಳಬಾರ್ದು, ರಸ್ತೆಗೆ ಬೀಳಬಾರ್ದು ಅವರು. ಒಂದು ವಿವಾದವನ್ನ ಇಲ್ಲಿ ದಯವಿಟ್ಟು. ರಾಘವೇಶ್ವರ ಧನ್ಯವಾದ. ಇಷ್ಟೊತ್ತು ಸುವರ್ಣ ನ್ಯೂಸ್ನ ಚರ್ಚೆ ಈ ಭಾಗವಾಗಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ತಮಗೆ. ಎಸ್, ನಾನು ತಗೊಂಡು ಬ್ರೇಕ್ ಹೋಗ್ತೇನೆ. ದಯವಿಟ್ಟು 3 ಕನ್ಫ್ಯೂಷನ್ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ.
ಮೊದಲನೇ ಕನ್ಫ್ಯೂಷನು ನಮ್ಮ ಶರಣರು ನಮ್ಮ ಭಕ್ತಲ್ಲಿರೋರು ಹೇಳ್ತಾರೆ ಎಲ್ಲ ಪ್ರಾಣಿಗಳ ಹತ್ಯೆಯನ್ನು ನಿಷೇಧ ಮಾಡಿದ್ದು ಒಂದು ಕಡೆ ಹೇಳ್ತಾರೆ, ಇನ್ನೊಂದು ಕಡೆ ಎಲ್ಲ ಪ್ರಾಣಿಗಳು ತಿನ್ನೋದು ಮಾಂಸ ತಿನ್ನೋದನ್ನ ಯಾಕೆ ಮಾಡ್ತೀರಿ ಅಡ್ಡಾಡ್ತೀರಿ ಅಂತ ಎರಡು ಹೇಳ್ತಾರೆ. ಅದು ಎರಡು ಮೊದಲು ಅವರಲ್ಲೇ ಕ್ಲಿಯರ್ ಇಲ್ಲ. ನಂಬರ್ 1. ನಂಬರ್ 2 ನಾವು ಕ್ಲಿಯರ್ ಇದೀವಿ. ನಾನು ಹೇಳ್ತಾರೆ ಹೇಳಿ ನೀವು ಒಂದೊಂದನ್ನು ಸೆಲೆಕ್ಟ್ ನಾನು ಹೇಳ ಭಾರತೀಯ ಸಂಪ್ರದಾಯ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸಕಲ ಜೀವಾತ್ಮರಿಗೆ ಲೇಸಾಗಲಿ ಕೇಳಿ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಮಾಂಸಾಹಾರಿಗಳು ಎಲ್ಲ ಮಾಂಸ ತಿಂತೇವೆ. ನೀವು ಯಾಕೆ ಸೆಲೆಕ್ಟಿವ್ ಆಗಿ ಆಗಿದ್ದೀರಾ? ನೋಡಿ ಮೊದಲೇ ಕ್ಲಿಯರ್ ಮಾಡ್ತೀನಿ. ಭಾರತೀಯ ಸಂಸ್ಕೃತಿ ಪರಂಪರೆ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ನೋಡಿದಾಗ ಸಕಲ ಜೀವಾತ್ಮರಿಗೆ ಲೇಸಾಗಬೇಕು, ಎಲ್ಲ ಪ್ರಾಣಿ ಸಂಕುಲವೂ ಕೂಡ ಬದುಕಬೇಕು, ದಯವೇ ಧರ್ಮದ ಮೂಲ ದೈವೇ ಸಂಕ್ರಮಣ ಅಂತ ಹೇಳಿರ್ತಾರೆ. ಹಾಗಾಗಿ ನಾವು ಅದು ಪರವಾಗಿದ್ದೇವೆ. ಆದರೆ ಆದ್ಯತೆಯ ಮೇಲೆ ಯಾವುದು ಸಾಧ್ಯ ಅದನ್ನು ಮೊದಲು ಇಂಪ್ಲಿಮೆಂಟ್ ಮಾಡಬೇಕು. ಅದು ಗೋವಂಶ ಹತ್ಯೆ ನಿಷೇಧ ಆಗಬೇಕು, ಜಾನೂರು ಹತ್ಯೆ ನಿಷೇಧ ಆಗಿ ತೇಜಸ್ವಿನಿ ಅವರು ಒಂದು ಮಾತು ಹೇಳಿದ್ರು, ಹಿಂದುತ್ವ ಅಜೆಂಡಾ ಅಂತ. ಇದು ಹಿಂದುತ್ವ ಅಜೆಂಡಾ ಬೇರೆ ಏನು ಅಲ್ಲ ಅಂತ ನಮಗೆಲ್ಲ ಗೊತ್ತಿದೆ. ಇದು ಸ್ಪಷ್ಟ, ಇದು ಕ್ಲಿಯರ್ ತಪ್ಪು. ಇದು ಹಿಂದುತ್ವ ಭಾವನೆಯ ವಿಚಾರ. ಔರಂಗಜೇಬನ ಹಿಂದೂ ತಪ್ಪು ಗೊತ್ತೀರಾ? ಅವ್ರು ಹೇಳಿದ್ದನ್ನ ಹೇಳ್ತಾರೆ. ತೇಜಸ್ವಿನಿ ಅವ್ರು ಹೇಳಿದ್ದನ್ನ ಹೇಳ್ತಾ ಇದ್ದಾನೆ. ಹಿಂದುತ್ವ ಅಜೆಂಡಾ ಅಂತ ಹೇಳ್ತಾ ಇದ್ದಾರೆ. ಶಫೀವುಲ್ಲಾ ಸರ್, ಈಗ ಪಾಕಿಸ್ತಾನ ನಮ್ಮ ದೇಶದಲ್ಲಿ ಜಾತ್ಯತೀತತೆ ಬಯಸ್ತೀರಿ, ಭಾರತ ದೇಶ ಸರ್ವಧರ್ಮಗಳನ್ನು ಈಕ್ವಲ್ ಆಗಿ ಕಾಣಬೇಕು ಅಂತ ಬಯಸ್ತೀರಿ. ನಾವು ಚೆನ್ನಾಗಿ ಇಲ್ಲಿ ಬದುಕ್ತಾ ಇದೀವಿ. ಪಾಕಿಸ್ತಾನದಲ್ಲಿ ಇಸ್ಲಾಮೀಕರಣ ಮಾಡಿದಾಗ ನೀವು ಧ್ವನಿ ಎತ್ತಬೇಕಾಗಿರೋ ಇವತ್ತಿನ ಡಿಬೇಟ್ಗೆ ನನ್ನ ದೇಶ ಅಲ್ಲ, ಇವತ್ತಿನ ಡಿಬೇಟ್ಗೆ ಒಂದು ವ್ಯಾಪ್ತಿ ಇದೆ. ಇವತ್ತಿನ ಡಿಬೇಟ್ಗೆ ಒಂದು ವ್ಯಾಪ್ತಿ ಇದೆ, ಒಂದು ವ್ಯಾಪ್ತಿ ಇದೆ. ಇವತ್ತಿನ ಡಿಬೇಟ್ಗೆ ಒಂದು ವ್ಯಾಪ್ತಿ ಇದೆ. ಇವತ್ತಿನ ಡಿಬೇಟ್ಗೆ ಒಂದು ವ್ಯಾಪ್ತಿ ಇದೆ. ರಾಮನಿಂದ ಹೊರಗಡೆ ಸೈನಿಕರು ಸಾಯ್ಬೇಕು, ಇವ್ರಿಗೆ ಸುರಕ್ಷತೆ ಇಡಬೇಕು. ಅದ್ರ ಬಗ್ಗೆ ಖಂಡಿಸೋದಿಲ್ಲ ಇವರು.